ಹುಬ್ಬಳ್ಳಿಯ ಒಬ್ಬ ಸಾಮಾನ್ಯ ಮಹಿಳೆ ಸುಪ್ರೀಂ ಕೋರ್ಟ್ನಲ್ಲಿ ಲಾ ಮಿನಿಸ್ಟರ್ ವಿರುದ್ಧವೇ ಗೆದ್ದಿದ್ದಾರೆ. ಯಾವುದೇ ರಾಜಕೀಯ ಶಕ್ತಿ ಇಲ್ಲದೆ, ಅಧಿಕಾರ ಇಲ್ಲದೆ ಹೇಗೆ ಗೆದ್ರು, ಅದು ಕೂಡ ಕರ್ನಾಟಕದ ಲಾ ಮಿನಿಸ್ಟರ್ ವಿರುದ್ಧನೇ. ತಿಳಿದುಕೊಳ್ಳಲು ಕೊನೆ ತನಕ ನೋಡಿ. ಹುಬ್ಬಳ್ಳಿಯ ಪಿಂಟೋ ಸರ್ಕಲ್ನಲ್ಲಿ ಇರುವ 15 ಗುಂಟ ಜಾಗ ಜಕ್ಕವ್ವನವರ ಕುಟುಂಬದ್ದು. 1890ರಲ್ಲೇ ಈ ಜಾಗವನ್ನ ಲೀಸ್ಗೆ ನೀಡಲಾಗಿತ್ತು. ಆದ್ರೆ ಲೀಸ್ ಮುಗಿದರೂ ಜಾಗವನ್ನ ಹಿಂದಿರುಗಿಸಲಿಲ್ಲ. ಆಕ್ರಮಣ ಮುಂದುವರೆದಿತ್ತು. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಈ ಜಾಗದ ಆಕ್ರಮಣ ಕಾನೂನು ಬಾಹಿರ, ಜಾಗ ತಕ್ಷಣ ಖಾಲಿ ಮಾಡಬೇಕು ಎಂದು ಆದೇಶ ಹೊರಡಿಸಿತು. ಆದ್ರೆ ಲಾ ಮಿನಿಸ್ಟರ್ ಹೇಗ್ ಸೋಲೋಕೆ ಸಾಧ್ಯ? 60 ವರ್ಷ ಇವ್ರ ಹತ್ರನೇ ಜಾಗ ಇದ್ರು ಇವಾಗ ಹೇಗ್ ಸೋತ್ರು? ಸಾಮಾನ್ಯ ಜನರಾದ ನಾವು ಒಂದ್ ವಿಷಯ ಯಾವಾಗ್ಲೂ ಜ್ಞಾಪಕ ಇಟ್ಕೋಬೇಕು. ವ್ಯಕ್ತಿ ಯಾರೇ ಆಗ್ಲಿ, ಎಷ್ಟೇ ದೊಡ್ಡವರಾಗ್ಲಿ, ನಮ್ಮ ಸಂವಿಧಾನದ ಮೇಲೆ ಯಾರೂ ಇಲ್ಲ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, 60 ವರ್ಷ ಸುಮ್ನೆ ಇದ್ದು ಈಗ ಹೇಗೆ ಕೇಸ್ ಹಾಕಿ ಗೆದ್ರು ಅನ್ನೋದು ಆಕ್ಚುಲಿ ಲಿಮಿಟೇಷನ್ ಆಕ್ಟ್ ಪ್ರಕಾರ ಯಾವುದೇ ವಿವಾದವಾಗಿ 12 ವರ್ಷ ಮುಗ್ದಿದ್ರೆ ಕೇಸ್ ಹಾಕೋಕೆ ಸಾಧ್ಯವಿಲ್ಲ. ಆದ್ರೆ ಇಲ್ಲಿ ಹೇಗ್ ಸಾಧ್ಯ ಆಯ್ತು ಅಂದ್ರೆ, ಈ 12 ವರ್ಷದ ಲಿಮಿಟ್ ಅಪ್ಲೈ ಆಗೋದು ಅಡ್ವರ್ಸ್ ಪೊಸಿಷನ್ ಇದ್ದಾಗ ಮಾತ್ರ. ಅಂದ್ರೆ ಜಾಗವನ್ನ ಅಸಲಿ ಮಾಲೀಕರ ಪರ್ಮಿಷನ್ ಇಲ್ಲದೆ ಅವರಿಗೆ ಗೊತ್ತಾಗುವಂತೆ ನಿರಂತರವಾಗಿ 12 ವರ್ಷಕ್ಕಿಂತ ಜಾಸ್ತಿ ಬಳಸಿದಾಗ ಮಾತ್ರ. ಇಲ್ಲಿ 60 ವರ್ಷಗಳ ಹಿಂದೆ ಲೀಸ್ ಮುಖಾಂತರ ಜಾಗ ನೀಡಿದ್ದರಿಂದ ಇದು ಅಡ್ವರ್ಸ್ ಪೊಸಿಷನ್ ಆಗ್ಲಿಲ್ಲ, ಪರ್ಮಿಸಿವ್ ಪೊಸಿಷನ್ ಆಯ್ತು. ಲೀಸ್ ಕೊಟ್ಟಿದ್ದನ್ನ ಪರ್ಮಿಷನ್ ಎಂದು ಕನ್ಸಿಡರ್ ಮಾಡಬಹುದು. ಸೊ ಜಕ್ಕವ್ವನವರ ಹತ್ರ ಸರಿಯಾದ ಡಾಕ್ಯುಮೆಂಟ್ಸ್ ಇದ್ದಿದ್ರಿಂದ ಹಾಗೂ ಜಾಗವನ್ನ ಲೀಸ್ಗೆ ನೀಡಿದ್ರಿಂದ ಅವರು ಗೆಲ್ಲಲು ಸಾಧ್ಯವಾಯಿತು.